ಇಂಡಿಯಾ ಕಂಡಂತಹ ಕೂಲ್ ಅಂಡ್ ಕ್ಲಾಸಿಕ್ ಆಟಗಾರ KL ರಾಹುಲ್ ಓಪನಿಂಗ್ ಸ್ಲಾಟ್ನಿಂದ ಹಿಡಿದು 8ನೇ ಸ್ಲಾಟ್ವರೆಗೂ ಆಡಿಸಿದ್ರು ಕೂಡ ತಲೆನೇ ಕೆಡಿಸಿಕೊಳ್ಳದೆ ಬ್ಯಾಟ್ ಬೀಸುವಂತ ಪ್ಲೇಯರ್. ಹೀಗಿದ್ರು ಕೂಡ 2024ರ IPLನಲ್ಲಿ ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯಾಂಕ KL ರಾಹುಲ್ ರನ್ನೇ ಟಾರ್ಗೆಟ್ ಮಾಡಿದ್ರು. ಬಟ್ ಈ ಸಲ ತಾನೇನು ತನ್ನಲ್ಲಿರುವಂಥ ಸ್ಟಾಮಿನಾ ಏನು ಅನ್ನೋದನ್ನ KL ರಾಹುಲ್ ತೋರಿಸಿಕೊಡ್ತಿದ್ದಾರೆ. ರಾಹುಲ್ 2.0 ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನೇ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ IPLನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಕಳಪೆ ಪ್ರದರ್ಶನಕ್ಕೆ KL ರಾಹುಲ್ ರನ್ನೇ ಹೊಣೆ ಮಾಡಲಾಗಿತ್ತು. ಸಂಜೀವ್ ಗೋಯಾಂಕ ಮೈದಾನದಲ್ಲಿ ಅವಮಾನ ಮಾಡಿದ್ದು ಅಲ್ಲದೆ ಕೊನೆಗೆ ತಂಡದಿಂದಲೂ ಕೂಡ ಕೈ ಬಿಟ್ಟಿದ್ರು. ಇದೀಗ ರಾಹುಲ್ ಡೆಲ್ಲಿ ತಂಡದ ಪಾಲಾಗಿದ್ರು. ಇತ್ತ ಸಂಜೀವ್ ಗೋಯಾಂಕ ರಿಷಬ್ ಪಂತ್ರನ್ನ ದುಬಾರಿ ಮೊತ್ತಕ್ಕೆ ಖರೀದಿ ಮಾಡಿ ಏನೋ ಸಾಧಿಸಿದವರಂತೆ ಬಿಲ್ಡಪ್ ಕೊಡ್ತಾ ಇದ್ರು. ಆದರೆ ರಿಷಬ್ ಪಂತ್ ಇದುವರೆಗೆ ಸಿಡಿದೇ ಇಲ್ಲ. 4 ಪಂದ್ಯಗಳನ್ನು ಆಡಿ 19 ರನ್ಗಳನ್ನಷ್ಟೇ ಕಲೆ ಹಾಕಿದ್ದಾರೆ. ಗೋಯಾಂಕ ಕೂಡ ಅಷ್ಟೊಂದು ಹಣವನ್ನು ಸುರಿದು ಕಣ್ ಬಿಡ್ತಿದ್ದಾರೆ. ಹೀಗಾಗಿ KL ರಾಹುಲ್ ಅವರ ಅಭಿಮಾನಿಗಳು ಸಂಜೀವ್ ಗೋಯಾಂಕರನ್ನ ಇನ್ನಿಲ್ಲದಂತೆ ಟ್ರೋಲ್ ಮಾಡ್ತಾ ಇದ್ದಾರೆ. ರಾಹುಲ್ಗೆ ಅಪಮಾನ ಮಾಡಿದ್ದಕ್ಕೆ ನಿಮಗೆ ತಕ್ಕ ಶಾಸ್ತಿಯಾಗಿದೆ. ಆದರೆ ರಾಹುಲ್ ಮಾತ್ರ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಈ IPLನಲ್ಲಿ ತಮ್ಮ 2.0 ಅವತಾರವನ್ನ ತಾಳಿದ್ದಾರೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಡೆಲ್ಲಿ ಪರ ರಾಹುಲ್ ಅದ್ಭುತ ಪ್ರದರ್ಶನ. IPL ಮೆಗಾ ಹರಾಜಿನಲ್ಲಿ 14 ಕೋಟಿ ರೂಪಾಯಿಗೆ ಡೆಲ್ಲಿ ತಂಡವನ್ನ ಸೇರಿದಂತ ರಾಹುಲ್ ಕ್ಯಾಪ್ಟನ್ಸಿಯನ್ನ ನಿರಾಕರಿಸಿದ್ರು. ಹೀಗಾಗಿ ಅಕ್ಷರ್ ಪಟೇಲ್ ಡೆಲ್ಲಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ. ಪತ್ನಿ ಆಥಿಯಾ ಶೆಟ್ಟಿ ಮತ್ತು ರಾಹುಲ್ ಮೊದಲ ಮಗುವಿನ ಕಾರಣದಿಂದಾಗಿ ಡೆಲ್ಲಿ ಪರ ಮೊದಲ ಪಂದ್ಯವನ್ನ ಆಡಿರಲಿಲ್ಲ. ಆದರೆ 2ನೇ ಪಂದ್ಯಕ್ಕೆ ಕಣಕ್ಕಿಳಿದಂತ ರಾಹುಲ್ SRH ವಿರುದ್ಧ 15 ರನ್ಗಳನ್ನು ಅಷ್ಟೇ ಗಳಿಸಿದ್ರು. ಆದರೆ 3ನೇ ಪಂದ್ಯದಲ್ಲಿ CSK ವಿರುದ್ಧ ಅದ್ಭುತ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. MA ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಂತ ಪಂದ್ಯದಲ್ಲಿ KL ರಾಹುಲ್ ಅರ್ಧ ಶತಕ ಸಿಡಿಸುವ ಮೂಲಕ ಡೆಲ್ಲಿ ತಂಡಕ್ಕೆ ಒಳ್ಳೆ ಬ್ಯಾಟರ್ ಆಗಿ ಕಾಣಿಸಿಕೊಂಡ್ರು. 51 ಎಸೆತಗಳಲ್ಲಿ 6 ಬೌಂಡ್ರಿ ಹಾಗೆ 3 ಸಿಕ್ಸರ್ಗಳ ನೆರವಿನಿಂದ 77 ರನ್ಗಳನ್ನು ಕಲೆ ಹಾಕಿದ್ರು. ಈ ಮೂಲಕ ತಾನೆಂಥ ಕ್ವಾಲಿಟಿ ಪ್ಲೇಯರ್ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿಕೊಟ್ರು. ಸೊ ತಾವು ಆಡಿರುವಂಥ 2 ಪಂದ್ಯಗಳಲ್ಲೇ ತನ್ನನ್ನು ಟೀಕಿಸಿದವರಿಗೆ ಸರಿಯಾಗಿ ತಿರುಗೇಟು ಕೊಡ್ತಿದ್ದಾರೆ. ಮುಂದಿನ ಪಂದ್ಯಗಳಲ್ಲೂ ಕೂಡ ರಾಹುಲ್ ರ ಫಾರ್ಮ್ ಇದೇ ರೀತಿ ಕಂಟಿನ್ಯೂ ಆಗಲಿ, ಅವರನ್ನ ಟೀಕೆ ಮಾಡಿದವರಿಗೆ ಸರಿಯಾದ ಪಾಠ ಕಲಿಸಲಿ ಅಂತ ಕನ್ನಡಿಗರು ಕೂಡ ವಿಶ್ ಮಾಡ್ತಿದ್ದಾರೆ. ನಮಸ್ಕಾರ.